ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋದಕ್ಕೆ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗಗಳನ್ನು ನಿರ್ಮಿಸೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿತ್ತು. ಇದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಈಗ ಮೊದಲ ಹೆಜ್ಜೆಯನ್ನು ಇಟ್ಟಿದೆ. ಪ್ರಥಮ ಹಂತದ ಪೈಲಟ್ ಪ್ರಾಜೆಕ್ಟ್ಗೆ DPR ರೆಡಿ ಮಾಡುವಂತೆ BBMPಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮೊದಲ ಹಂತದಲ್ಲಿ ಹೆಬ್ಬಾಳದಿಂದ BDA ಜಂಕ್ಷನ್ವರೆಗೆ ಅಂದರೆ ಅಂದಾಜು 3 ಕಿಲೋಮೀಟರ್ ಉದ್ದದ ಟನೆಲ್ ನಿರ್ಮಿಸೋದಕ್ಕೆ ಉದ್ದೇಶಿಸಲಾಗಿದೆ. ಸಾಕಷ್ಟು ವಿರೋಧದ ನಡುವೆ ಬೆಂಗಳೂರಿನಾದ್ಯಂತ 160 ಕಿಲೋಮೀಟರ್ಗೂ ಹೆಚ್ಚು ಉದ್ದದ ಸುರಂಗ ಮಾರ್ಗ ನಿರ್ಮಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಪ್ರತಿಯೊಂದು ಕಿಲೋಮೀಟರ್ ಸುರಂಗಕ್ಕೆ ಅಂದಾಜು 450 ಕೋಟಿ ರೂಪಾಯಿ ವೆಚ್ಚ ಆಗಬಹುದು ಅಂತ ಈಗಾಗಲೇ ಅಂದಾಜು ಮಾಡಲಾಗಿದೆ. ಬಟ್ ಈ ಪ್ರಾಜೆಕ್ಟ್ಗೆ ನಿಮಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ದುಡ್ಡು ಸಿಗಲ್ಲ. ರಾಜ್ಯ ಸರ್ಕಾರನೇ ಇದರದ ಅಂದಾಜು ವೆಚ್ಚವನ್ನು ಭರಿಸಬೇಕಾಗುತ್ತೆ. ಸ್ವಲ್ಪ ಪ್ಲ್ಯಾನ್ ಮಾಡಬೇಕು. ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಮಾಜಿ CM ಜಗದೀಶ್ ಶೆಟ್ಟರ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಇವಾಗ ತಯಾರಿ ನಡೆಸಿದಂತೆ ಕಂಡು ಬರ್ತಾ ಇದೆ. ಇವತ್ತು ಶೆಟ್ಟರ್ ನಿವಾಸಕ್ಕೆ CM ಸಿದ್ದರಾಮಯ್ಯ ಭೇಟಿ ಕೊಟ್ಟಿರೋದು ಇಂತಹ ಸುದ್ದಿಗೆ ಇಂಬು ಕೊಟ್ಟಿದೆ. ಅಂದರೆ ಇವತ್ತು ಅವರ ಬರ್ತ್ಡೇ ಇತ್ತು, ಹಾಗಾಗಿ ಹೋಗಿದ್ದಾರೆ. ಇಬ್ಬರು ಮಾತನಾಡುವ ವೇಳೆ ಶೆಟ್ಟರ್ ಆಕಾಂಕ್ಷಿ ಇರಬಹುದು ಅಂತ CM ಹೇಳಿದ್ದಾರೆ. ಆದರೆ ತಕ್ಷಣ ಜಗದೀಶ್ ಶೆಟ್ಟರ್ ಅವರು ನಾನು ಆಕಾಂಕ್ಷಿ ಅಲ್ಲ, ಪಕ್ಷನೂ ನನಗೆ ಆಫರ್ ಕೊಟ್ಟಿಲ್ಲ, ಒಂದೊಮ್ಮೆ ಪಕ್ಷ ಹೇಳಿದ್ರೆ ಮುಂದೆ ನೋಡೋಣ ಅಂತಂದರು. ಈ ಮೂಲಕ ಅವಕಾಶ ಸಿಕ್ಕಿದ್ರೆ ಸ್ಪರ್ಧಿಸುವ ಸುಳಿವನ್ನು ನೀಡಿದರು. ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಅವ್ರನ್ನೇ ಎದುರಿಸಬೇಕಲ್ಲ ಎಲೆಕ್ಷನ್ನಲ್ಲಿ, ನನ್ನ ವಿರುದ್ಧ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡೋದಾದರೆ ಮಾಡಲಿ, ಸಂತೋಷ ಅಂತ ಹೇಳಿದ್ದಾರೆ. ಧಾರವಾಡ ಲೋಕಸಭೆಯಿಂದ ಈ ಬಾರಿ ಶೆಟ್ಟರ್ಗೆ ಏನಾದರೂ ಅವಕಾಶ ಇದೆಯಾ ಸರ್? ಅವರು ಶೆಟ್ಟರು ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಶೆಟ್ಟರು ಕೂಡ ಒಬ್ರು ಆಸ್ಪಿರೆಂಟ್ ಅಂತ ಅನ್ಕೊಂಡಿದ್ದೀನಿ, ಇಲ್ಲವಂತ ನಮ್ಮ MLAಗಳು ನಮ್ಮ ವರ್ಕರ್ಸು ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ನಾನು ಫಸ್ಟ್ ಬೇಸಿಕ್ ಆಗಿ ಆಸ್ಪರೆಂಟು ಅಲ್ಲ, ಹೀಗಾಗಿ ಲೋಕಸಭಾ ಎಲೆಕ್ಷನ್ ಮತ್ತೊಂದು ಯಾವುದೂ ಅವರು ವೈಯಕ್ತಿಕವಾಗಿ ನಾನು ಕೂಡ ಚರ್ಚೆನೂ ಮಾಡಿಲ್ಲ. ಪಕ್ಷದವರು ಇನ್ನೂವರೆಗೆ ಚರ್ಚೆ ಮಾಡಿಲ್ಲ. ಬಹುಶಃ ಜನವರಿ ತಿಂಗಳಲ್ಲಿ ಒಂದು ಹಂತಕ್ಕೆ ಬರ್ಬೋದು, ಅದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ನಡೀಬೋದು. ಆ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ. ನಾನು ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡದ MP ಆಗಿದ್ದೇನೆ, ಅಲ್ಲಿಂದನೇ ಸ್ಪರ್ಧಿಸ್ತೇನೆ. ಅವ್ರು ಯಾರು ಸ್ಪರ್ಧಿಸ್ತಾರೆ ಅದು ಕಾಂಗ್ರೆಸ್ಸಿಗೆ ಬಿಟ್ಟಿದ್ದ, ನನ್ನ ವಿರುದ್ಧ ಯಾರಾದರೂ ಬರಲಿ ರೀ, ನಮಗೇನು ತೊಂದರೆ ಇಲ್ಲ. ಇನ್ನು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದ್ದ ಒಂದು ವಿಡಿಯೋ ವೈರಲ್ ಆಗಿತ್ತು ತುಂಬ. ಇದರ ಬಗ್ಗೆ ಈಗ BJPಗೆ ಅವರು ತಿರುಗೇಟು ಕೊಟ್ಟಿದ್ದಾರೆ. ಅಂದರೆ ಅದನ್ನು ತಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಂಡಿದ್ದಾರೆ ಅಂತ. ಮೊನ್ನೆ ವಿಧಾನಸಭೆಯಲ್ಲಿ ನಾನು ಹೇಳಿದ ವಿಡಿಯೋವನ್ನು ತಪ್ಪು ಅರ್ಥ ಬರುವಂತೆ ನಿಮಗೆ ಬೇಕಾದಷ್ಟೇ ಕಟ್ ಮಾಡಿ ಹಾಕಿ ವಿಕೃತ ಸಂತೋಷ ಪಡ್ತಾ ಇದ್ದೀರಾ. ನೀವು ಶೇರ್ ಮಾಡಿರುವ ತಿರುಚಿದ ವಿಡಿಯೋಗಳನ್ನು ನಂಬುವಷ್ಟು ರಾಜ್ಯದ ಜನ ಮೂರ್ಖರಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. BJP ನಾಯಕರೇ, ನಿಮಗೆ ಮಾನ ಮರ್ಯಾದೆ ಇದ್ದರೆ, ನಿಮಗೆ ಕನಿಷ್ಠ ಕಾಳಜಿ ಇದ್ದರೆ ನೀವು ಶೇರ್ ಮಾಡಿರುವ ವಿಡಿಯೋ ಡಿಲೀಟ್ ಮಾಡಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಸಿದ್ದರಾಮಯ್ಯನವರು ಆಗ್ರಹಿಸಿದ್ದಾರೆ. ಈ ಮಧ್ಯೆ ಗ್ಯಾರಂಟಿಗಳನ್ನು ನಂಬಿದವರಿಗೆ 3 ನಾಮ ಅಂತ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಇನ್ನು ಕಳೆದ ಚುನಾವಣೆಯಲ್ಲಿ ತನಗೆ ವೋಟ್ ಹಾಕಿಲ್ಲ ಅನ್ನುವಂತಹ ಕಾರಣಕ್ಕೆ BJP ಮುಖಂಡ ಇಂಡುವಾಳು ಸಚ್ಚಿದಾನಂದ, ಸಂಸದೆ ಸುಮಲತಾ ಅವರ ಆಪ್ತ ರೈತರನ್ನು ಅಪಮಾನಿಸಿದ ಘಟನೆ ಮಂಡ್ಯದಲ್ಲಿ ನಡೆದಿದೆ. ನಿನ್ನೆ ಪ್ರತಿಭಟನಾ ನಿರತ ರೈತರನ್ನು ವಿಪಕ್ಷ ನಾಯಕ ಅಶೋಕ್ ಅವರು ಭೇಟಿ ಮಾಡಿದರು. ಬರ ಪರಿಹಾರ ವಿಚಾರವಾಗಿ ರೈತರು ಮಾತನಾಡ್ತಾ ಇದ್ದಾಗ ಅಶೋಕ್ ಜೊತೆ ಇದ್ದಂತಹ ಇಂಡುವಾಳು ಸಚ್ಚಿದಾನಂದ ಸಿಟ್ಟಿಗೆದ್ರು. ಯಾರೋ ಚಂದ್ರಣ್ಣ ಅಂತೆ, ಚಂದ್ರಣ್ಣ ನೀನು ಊರಲ್ಲಿ ದುಡ್ಡೆತ್ಕೊಂಡು ಯಾವನ್ನೋ ಗೆಲ್ಸಿದೆಯಲ್ಲಪ್ಪ, ಹೋಗಿ ಅವನನ್ನು ಕೇಳು ಅಂತ ಅಂದ್ಬಿಟ್ರು. ಸಚ್ಚಿದಾನಂದ ಅವರ ಮಾತಿಗೆ ರೈತರು ಆಕ್ಷೇಪ ವ್ಯಕ್ತಪಡಿಸಿ ಹಾಗಿದ್ರೆ ನೀವು ಯಾಕೆ ಬಂದ್ರಿ ಇಲ್ಲಿಗೆ ಅಂತ ರಿವರ್ಸ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುವ ಜನವರಿ 22ನೇ ತಾರೀಕು ಅಯೋಧ್ಯೆಗೆ ದೊಡ್ಡ ಮಟ್ಟದಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಹೀಗಾಗಿ ಜನಜಂಗುಳಿ ಕಡಿಮೆ ಮಾಡೋದಕ್ಕೆ ರಾಮ ಮಂದಿರ ಟ್ರಸ್ಟ್ ಪ್ರಯತ್ನ ನಡೆಸಿದೆ. ಜನವರಿ 22ರಂದು ದೊಡ್ಡ ಮಟ್ಟದಲ್ಲಿ ಭಕ್ತರು ಅಯೋಧ್ಯೆಗೆ ಬರೋದು ಬೇಡ, ಹೀಗೆ ಬರುವ ಬದಲು ತಮ್ಮ ಸಮೀಪದ ಮಂದಿರಗಳಲ್ಲೇ ವಿಶೇಷ ಪೂಜೆಗಳನ್ನು ಮಾಡಬೇಕು ಅಂತ ರಾಮ ಮಂದಿರ ಟ್ರಸ್ಟ್ ಮನವಿಯನ್ನು ಮಾಡಿಕೊಂಡಿದೆ. ಮತ್ತೊಂದು ಕಡೆ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಅಯೋಧ್ಯೆ ರಾಮ ಮಂದಿರ ಪ್ರಾರಂಭೋತ್ಸವದ ಸಂಭ್ರಮಗಳು ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ಮೇರಿಲ್ಯಾಂಡ್ನ ಅಯೋಧ್ಯೆ ವೇ ಸ್ಟ್ರೀಟ್ನ ಹನುಮಾನ್ ಮಂದಿರದ ಬಳಿ ಹಿಂದೂಗಳು ಕಾರ್ ಬೈಕ್ ರ್ಯಾಲಿಯನ್ನು ನಡೆಸಿದ್ದಾರೆ. ಕೇಸರಿ ಪತಾಕೆ ಹಾರಿಸಿ ಸಂಭ್ರಮಿಸಿದ್ದಾರೆ. ಜೈ ಶ್ರೀರಾಮ್ ಘೋಷಣೆಗಳು ಮುಗಿಲು ಮುಟ್ಟಿವೆ ಅಮೆರಿಕದಲ್ಲಿ. ಇನ್ನು 2 ದಿನಗಳ
ವಾರಣಾಸಿ ಪ್ರವಾಸ, ತಮ್ಮ ಸ್ವಕ್ಷೇತ್ರದ ಪ್ರವಾಸವನ್ನು ಕೈಗೊಂಡಿರತಕ್ಕಂಥ ಪ್ರಧಾನಿ ಮೋದಿ ಅವರು ಮಾನವೀಯತೆ ಮೆರೆದಿದ್ದಾರೆ. ಆಂಬ್ಯುಲೆನ್ಸ್ಗಾಗಿ ತಮ್ಮ ಕಾನ್ವಾಯನ್ನು ಸ್ಲೋ ಮಾಡಿದ್ದಾರೆ. ಈ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಮೋದಿ ನಡೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಪಿಕ್ನಿಕ್ಗೆ ಅಂತ ನದಿ ತೀರಕ್ಕೆ ತೆರಳಿದ್ದ ಒಂದೇ ಕುಟುಂಬದ 5 ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ ದಾರುಣ ಘಟನೆ ಶಿರಸಿಯ ಶಾಲ್ಮಲಾ ನದಿಯ ಭೀಮಗುಂಡಿಯಲ್ಲಿ ನಡೆದಿದೆ. ಮೃತರನ್ನು ಶಿರಸಿಯ ರಾಮನಬೈಲ್ ಹಾಗೂ ಕಸ್ತೂರಬಾ ನಗರದ ನಿವಾಸಿಗಳು ಅಂತ ಗುರುತಿಸಲಾಗಿದೆ. ನೀರು ಪಾಲಾಗ್ತಾ ಇದ್ದ ಮಗುವನ್ನು ರಕ್ಷಿಸೋದಕ್ಕೆ ಹೋದ ಪ್ರಯತ್ನದಲ್ಲಿ ಈ ದುರಂತ ಸಂಭವಿಸಿದೆ. ಇದು ತುಂಬ ಸರ್ತಿ ಹೀಗಾಗುತ್ತೆ. ಒಬ್ಬರನ್ನ ರಕ್ಷಣೆ ಮಾಡೋಕ್ಕೆ ಹೋಗ್ತಾರೆ, ಉಳಿದವ್ರಿಗೆ ಈಜು ಬರಲ್ಲ, ಅವರಿಂದ ಇನ್ನೊಬ್ಬರು ಈ ಥರ 5 ಜನ ಒಂದು ಮಗು ರಕ್ಷಣೆ ಮಾಡೋಕ್ಕೆ ಹೋಗಿ ನೀರು ಪಾಲಾಗಿರೋದು. ಇನ್ನು ಮತ್ತೊಂದು ಕಡೆ ಗೋಕಾಕ್ನ ಅಕ್ಕತಂಗೇರ್ಹಾಳ ಗ್ರಾಮದಲ್ಲಿ ತಡರಾತ್ರಿ ಭಾರೀ ಅನಾಹುತ ಒಂದು ಸಂಭವಿಸಿದೆ. ಸಿಲಿಂಡರ್ ಸ್ಫೋಟಕ್ಕೆ ರಭಸಕ್ಕೆ ಮನೆಯ ಹೆಂಚೆ ಹಾರು ಹೋಗ್ಬಿಟ್ಟಿದೆ. 9 ತಿಂಗಳ ಹಸುಗೂಸು ಸೇರಿ 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಈ ಸಿಲಿಂಡರ್ ಸ್ಫೋಟದ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಂತೂ ತುಂಬ ನಡೆದಿತ್ತು, ಈಗ ಅದು ಗೋಕಾಕ್ನಲ್ಲಿ ನಡೆದಿರೋದು. ಇನ್ನು ನಾಗಪುರ ಬಳಿಯ ಸೋಲಾರ್ ಘಟಕದಲ್ಲಿ ಸ್ಫೋಟ ಒಂದು ಸಂಭವಿಸಿ 9 ಕಾರ್ಮಿಕರು ಬಲಿಯಾಗಿದ್ದಾರೆ. ಇನ್ನೂ 3 ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನು ಉತ್ತರ ಭಾರತದಲ್ಲಿ ಹವಾಮಾನ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ, ಉತ್ತರ ಭಾರತದಲ್ಲಿ ಕೊರೆಯುವ ಚಳಿ, ಇನ್ನು ಹಿಮಮಳೆ ಕೂಡ ಆಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಅದರಲ್ಲೂ ತಮಿಳುನಾಡು ಮತ್ತು ಕೇರಳದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಇದು ಹಾಗೆ ನೋಡೋಕೆ ಹೋದರೆ ಹಿಂಗಾರು ಕೂಡ ಮುಗಿದಿರೋಂಥ ಸಂದರ್ಭ. ಡಿಸೆಂಬರ್ನಲ್ಲಿ ಧನುರ್ಮಾಸದಲ್ಲಿ ಮಳೆ ಬರಲ್ಲ, ಬಟ್ ಮಳೆ ಆಗ್ತಾ ಇದೆ. ಕನ್ಯಾಕುಮಾರಿ, ತೂತುಕುಡಿ, ತಿರುನಲ್ವೇಲಿ, ತೇನ್ಕಾಶಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ತಿರುನಲ್ವೇಲಿಯ ಬಳಿ ಪೆಟ್ರೋಲ್ ಬಂಕೇ ಒಂದು ಮುಳುಗಡೆ ಆಗಿಬಿಟ್ಟಿದೆ. ಹಳ್ಳ ಕೊಳ್ಳಗಳು ತುಂಬ ಹರಿತಾ ಇದೆ. ಮಣಿಮುತಾರ್ನಲ್ಲಿ ಪ್ರವಾಹ ಉಂಟಾಗಿದೆ. ಪಾಳ್ಯಂ ಕೋಟೈ ಎಂಬಲ್ಲಿ ದಾಖಲೆಯ 260 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 2 ದಿನ ಭಾರೀ ಮಳೆಯಾಗುತ್ತೆ ಅಂತ IMD ಅವರು ಹೇಳಿದ್ದಾರೆ. ದೆಹಲಿ ಸೇರಿ ಉತ್ತರ ಭಾರತದಾದ್ಯಂತ ಚಳಿ ಮತ್ತಷ್ಟು ಹೆಚ್ಚಿದೆ. ದಟ್ಟ ಮಂಜು ಆವರಿಸಿರೋ ಕಾರಣ ವಿಸಿಬಿಲಿಟಿ ಕೂಡ ತುಂಬ ಕಡಿಮೆ ಆಗಿದೆ. ಇದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಜನ ಪರದಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಬೆಳಗಿನ ಜಾವ ಓಡಾಡ್ತಕ್ಕಂಥವ್ರಿಗೆ ರೋಡೇ ಕಾಣ್ತಾ ಇಲ್ಲ, ಅಷ್ಟು ಹಿಮ. ಬೆಂಗಳೂರಿನಲ್ಲಿ ಮಾತ್ರ ಚಳಿಯ ವಾತಾವರಣ. ರಾಜ್ಯಕ್ಕಂತೂ ಈ ಸರ್ತಿ ಮಳೆ ಕಂಪ್ಲೀಟ್ ಕೈ ಕೊಟ್ಟಿದೆ. ತಮಿಳುನಾಡಿಗೆ, ಕೇರಳಕ್ಕೆ ಈಗಲೂ ಮಳೆ ಆಗ್ತಾ ಇದೆ. ಇನ್ನು ದಿವಂಗತ ವಿಷ್ಣುವರ್ಧನ್ ಸ್ಮಾರಕ ವಿವಾದ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಅವರ ಸ್ಮಾರಕ ನಿರ್ಮಾಣಕ್ಕೆ ಈಗಾಗಲೇ ಅಭಿಮಾನಿಗಳು ಮತ್ತೆ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಶುರು ಮಾಡಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ಆಗಬೇಕು ಅನ್ನೋ 13 ವರ್ಷಗಳ ಹೋರಾಟಕ್ಕೆ ಬೆಲೆ ನೀಡಿಲ್ಲ. ಡಿಸೆಂಬರ್ 30ರ ಒಳಗೆ ಭೂ ವಿವಾದ ಇತ್ಯರ್ಥಗೊಳಿಸಬೇಕು ಅಂತ ವಿಷ್ಣುವರ್ಧನ್ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಈ ಹೋರಾಟಕ್ಕೆ ನಟ ಸುದೀಪ್, ಡಾಲಿ ಧನಂಜಯ್, ಶ್ರೀಮುರಳಿ, ವಿಪಕ್ಷ ನಾಯಕ ಆರ್ ಅಶೋಕ್, ಕನ್ನಡ ಪರ ಸಂಘಟನೆಗಳು ಸೇರಿ ಹಲವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಟ ಕಿಚ್ಚ ಸುದೀಪ್, ಕರವೇ ನಾರಾಯಣಗೌಡ ಮತ್ತು ವಿಷ್ಣು ಅಭಿಮಾನಿಗಳು ಇವತ್ತು DCM ಅವರನ್ನ ಭೇಟಿ ಮಾಡಿ ಮನವಿ ಪತ್ರವನ್ನು ಕೂಡ ನೀಡಿದ್ದಾರೆ. ಅವರು ಚಿತ್ರರಂಗದ ದೊಡ್ಡ ಕಲಾವಿದರು. ಪ್ರಕರಣ ಬೇಗ ಸುಖಾಂತ್ಯ ಕಾಣಲಿ ಅಂತ ಹೇಳಿ ವಿಶ್ ಮಾಡ್ತೀವಿ. ಅಂಡ್ ಅಭಿಮಾನಿಗಳ ಜೊತೆ ಯಾವತ್ತೂ ನಾವು ಇದ್ದೇ ಇದ್ದೀವಿ. ಇನ್ನು ದೇಶದಲ್ಲಿ ಹೆಮ್ಮಾರಿ ಕರೋನಾ ನಿಧಾನವಾಗಿ ಏರಿಕೆ ಕಾಣ್ತಾ ಇದೆ. ಬೇರೆ ದೇಶಗಳಷ್ಟಲ್ಲ, ಬಟ್ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. 339 ಹೊಸ ಪ್ರಕರಣಗಳು ದಾಖಲಾಗಿವೆ. ಸದ್ಯಕ್ಕೆ ಸಕ್ರಿಯ ಪ್ರಕರಣಗಳು 1492ಕ್ಕೆ ಏರಿದೆ. ಕೇರಳದಲ್ಲಿ ಕೊರೋನಾ ರೂಪಾಂತರಿ JN1 ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆಗಳಾದ ಕೊಡಗು, ಮಂಗಳೂರಿನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅಲ್ಲದೆ ಕೇರಳದಲ್ಲಿ ಸೋಂಕು ಹೆಚ್ಚಿರುವ ಕಾರಣ ಶಬರಿಮಲೆಗೆ ಹೋಗಿ ಬರುವ ಅಯ್ಯಪ್ಪ ಭಕ್ತರಿಗೆ ಕೋವಿಡ್ ಟೆಸ್ಟ್ ಮಾಡಿಸೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಇನ್ನು ಜಗತ್ತಿನ ಅತಿದೊಡ್ಡ ಭವನವಾದ ಸೂರತ್ ಡೈಮಂಡ್ ಬೋರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. 3400 ಕೋಟಿ ವೆಚ್ಚದಲ್ಲಿ 35.54 ಎಕರೆ ಪ್ರದೇಶದಲ್ಲಿ ನಿರ್ಮಿಸಿದ ಈ 15 ಅಂತಸ್ತುಗಳ ಕಟ್ಟಡ ಇನ್ನು ಮುಂದೆ ವಜ್ರಗಳ ವ್ಯಾಪಾರಕ್ಕೆ ಜಾಗತಿಕ ಕೇಂದ್ರವಾಗುತ್ತೆ. ಇದು ಜಗತ್ತಿನ ಅತಿ ದೊಡ್ಡ ಇಂಟರ್ ಕನೆಕ್ಟೆಡ್ ಭವನವಾಗಿದ್ದು ಸುಮಾರು 4500 ಕಚೇರಿಗಳು ಇದೆ. ಇಲ್ಲಿ ಏಕಕಾಲದಲ್ಲಿ 65,000 ವಜ್ರ ನಿಪುಣರು ವ್ಯಾಪಾರ ವಹಿವಾಟನ್ನು ನಡೆಸಲಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಸ್ಥಳಕ್ಕೆ ಅಂತಲೇ 20 ಲಕ್ಷ ಚದರಡಿ ಇದೆ. ಇದು ಪೆಂಟಗನ್ಗಿಂತ ದೊಡ್ಡ ಕಟ್ಟಡ ಅನ್ನೋದು ವಿಶೇಷ.